ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗಾಯ್ಸ್, ಈಗ ಆಲ್ಮೋಸ್ಟ್ 3 o'clock ಟೈಮು. ಸೊ ನಾವಿವಾಗ ಎದ್ದು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಮುನ್ನ ಟ್ರಿಪ್ಗೆ ಕೇರಳಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಿಕಾಸ್ ನಮ್ಮ ಪಾಪು ಬರ್ತ್ಡೇ ಇದೆಯಲ್ಲ, ಫಸ್ಟ್ ಇಯರ್ ಬರ್ಡೇ. ಇನ್ನೇನು ನಾಳೆ, ಇವತ್ತು ಜುಲೈ 1st, ಜುಲೈ 2nd. ಸೊ ಪಾಪು ಬರ್ತ್ಡೇ, ಫಸ್ಟ್ ಇಯರ್ ಬರ್ಡೇ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗೋಣ ಬನ್ನಿ. ನಾನು ನನ್ನ ಮಗ ರೆಡಿ. ನಿನಗೆ ನಾನು ಹಾಕೊಂಡಿರೋ ಟೋಪಿ ಬೇಕಂತೆ. ಬೀರು ಮಂಗ, ನೀನು ಹಾಕೊಂಡಿದ್ದೆ ತಾನೆ? ಅವನ ಹಾಕೊಂಡಿರೋ ಟೋಪಿಯಲ್ಲಿ ಮಿಂಚಿ ಇಲ್ವಲ್ಲ, ಮಿಂಚ ಇರ್ತಲ್ಲ, ಅದಕ್ಕೆ ಕಿತ್ತಾಕ್ತಾವೆ. ನೋಡಲಿ ನೋಡಲಿ. ಟೈಮ್ ಆಲ್ರೆಡಿ 4:45 ಆಯಿತು. ವೇಟಿಂಗ್ ಫಾರ್ ಕಾರ್ ಬಂದಿಲ್ಲ ಇನ್ನು. ಅದಕ್ಕೆ ನಾವು ವ್ಲಾಗ್ ನೋಡ್ಕೊಂಡು ಕೂತಿದ್ದೀವಿ. ನಮ್ಮ ವ್ಲಾಗ್ ನಾವೇ ನೋಡ್ಕೊಂಡು ಕೂತಿದ್ದೀವಿ ಗಾಯ್ಸ್. ನಿದ್ದೆ ಬಂದರೂ ನಿದ್ದೆನೇ ಮಾಡ್ತಾ ಇಲ್ಲ, ಸುಮ್ಮನೆ ಟಿ ವಿ ನೋಡ್ತಾ ಇದ್ದಾನೆ ನೋಡಿ. ಮಲ್ಕೊ, ನಿದ್ದೆ ಬರ್ತಿಲ್ಲ ನನಗೆ. ಅಜ್ಜು ಮಾಡು ಸುಮ್ಮನೆ. ನಿದ್ದೆ ಬರ್ತಾಯ್ತು, ಆದರೆ ಎಲ್ಲಿ ಬಿಟ್ಟೋಗ್ಬಿಡ್ತೀವಿ ಅಂತ ಭಯ ಆಯ್ತು, ಅದಕ್ಕೆ ಮಲ್ಕೊಂತ ಇಲ್ಲ. ಬಿಟ್ಟೋಗಲ್ಲ ಕಂದ, ನಿನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಿರೋದು. ಪಾಪು ಮಲಗಲ್ಲ ಅಂತ ಹಠ ಮಾಡಿದ್ರು ಅವ್ರ ಅಪ್ಪ ಮಲಗಿಸ್ತಾ ಇದ್ದಾರೆ ನೋಡಿ. ಇಷ್ಟು ಬೆಳಗ್ಗೆ ನಾವು ಟ್ರಿಪ್ ಹೋಗ್ತಿದೀವಲ್ಲ, ಏನು ಅನಿಸ್ತಾ ಇದೆ ನಿಮಗೆ? ನಿದ್ದೆ ಬರ್ತಿದೆ, ನಿದ್ದೆ ಮಾಡಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಎಂಜಾಯ್ ಮಾಡಬೇಕು. ನಿದ್ದೆ ಎಲ್ಲ ಮುಗಿದ್ಮೇಲೆ. ನನ್ನ ಮಗ ಮಲಗಿದ್ದ, ಟಕ್ಕಂತ ಮತ್ತೆ ಎದ್ದು ಕುತ್ಕೊಂಡ್ಬಿಟ್ಟವನು. ನಿನಗೇನು ಅನ್ನಿಸ್ತಿದೆ? ನನಗೆ ಒಂದು ಎಕ್ಸೈಟ್ಮೆಂಟ್ ಇದೆ, ಟ್ರಿಪ್ ಹೋಗ್ತಿದ್ದೀವಿ ಅಂತ. ಒಂಚೂರು ಭಯನೂ ಇದೆ. ಹುಷಾರಾಗಿ ಬರ್ಬೇಕು ನಾವು, ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು. ಆ್ಯಂಡ್ ಹೆಂಗಿರುತ್ತೇನೋ ಒಂದು ಮುನ್ನಾರು ಅಂತೆಲ್ಲ ಒಂದು ಎಕ್ಸೈಟ್ಮೆಂಟ್ ಇದೆ, ಖುಷಿ ಆಗ್ತಿದೆ, ಮಿಕ್ಸ್ಡ್ ಫೀಲಿಂಗ್. ಒಂಥರ ಟೆನ್ಷನು ಇದೆ. ಟೆನ್ಷನ್ ನನಗೆ ಗೊತ್ತಿಲ್ಲ, ನನಗೆ ಯಾವಾಗಲೂ ಟೆನ್ಷನ್ ಆಗೇ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಸೇಫಾಗಿ ಹೋಗಿ ಸೇಫಾಗಿ ಬರೋಣ, ಓಕೆನಾ? ಓಕೆ ಗೈಸ್, ನಾವು ಇವಾಗ ಸತ್ಯಮಂಗಳ ಫಾರೆಸ್ಟು ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಜಿಂಕೆಗಳೆಲ್ಲ ಇದ್ವು. ತುಂಬ ನಿದ್ದೆ ಕಣಲಿದ್ನಲ್ಲ, ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ಇವಾಗ ಬಣ್ಣಾರಿಗೆ ಬಂದಿದ್ದೀವಿ. ಚಪ್ಪಲಲ್ಲಿ ಬಿಡೋದು ಮತ್ತೆ. ಬಣ್ಣಾರಿಗೆ ಬಂದು ಜಸ್ಟ್ ಇವಾಗ ಬಂದ್ವಿ. ಇಲ್ಲಿ ಫೇಮಸ್ ಟೆಂಪಲ್ ಬಣ್ಣಸ್ಥಾನ ಇದೆ ನೋಡಿ. ಎಲ್ಲ ತಮಿಳಲ್ಲಿದೆ, ಗೊತ್ತಾಗ್ತಿಲ್ಲ, ಬಟ್ ಇದು ಫೇಮಸ್ ಟೆಂಪಲ್ಲು. ಹಾಗಾಗಿ ಇಲ್ಲೊಂದ್ಸಲಿ ದರ್ಶನ ಮಾಡ್ಕೊಂಡು ಬರೋಣ. ಫಸ್ಟ್ ಟೈಮ್ ಬಂದಿರೋದು, ಹಂಗೆ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಗಣೇಶ ಉಪ್ಸು ಈ ಥರ. ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂತಂದರೆ, ಇದು ಸತ್ಯಮಂಗಳದ ಫಾರೆಸ್ಟ್ ಇದೆಯಲ್ಲ, ಸತ್ಯಮಂಗಲ ಫಾರೆಸ್ಟಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ಇರೋಡೆಯಿಂದ 75 ಕಿಲೋಮೀಟ್ರು ನಿಮಗೆ ದೂರದಲ್ಲಿ ಸಿಗುತ್ತೆ. ಇಲ್ಲಿ ತಮಿಳುನಾಡು, ಕರ್ನಾಟಕ ಎರಡು ಕಡೆಯಿಂದನೂ ಜನರು ಬಂದು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡೆ ಹೋಗೋದು. ಹೌದಾ? ಆಮೇಲೆ ಇದು 75 ಕಿಲೋಮೀಟರ್, ಎರೋಡೆಯಿಂದ 75 ಕಿಲೋಮೀಟರ್ ಇಲ್ಲಿಂದ ಈ ದೇವಸ್ಥಾನ ಸಿಗುತ್ತೆ. ಈ ಟೆಂಪಲ್ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಈರುಳ್ಳಿ ಗಿಡದಲ್ಲಿ ಮೂರ್ತಿ ಉದ್ಭವ ಆಗಿರೋದಂತೆ. ಆಮೇಲೆ ಯಾರೋ ಒಬ್ಬ ನೋಟಿಸ್ ಮಾಡಿದ್ರಂತೆ, ಒಂದು ಹಸು ಬಂದು ಇಲ್ಲಿ ಹಾಲು ಕೊಡ್ತಾ ಇತ್ತಂತೆ. ಆವಾಗ ಏನಕ್ಕೆ ಇಲ್ಲಿ ಹಸು ಹಿಂಗೆ ಹಾಲು ಹೋಗ್ತಾ ಇದೆ ಇಲ್ಲಿ ಬಂದು
ಅಂತ ಚೆಕ್ ಮಾಡಿದಾಗ ಗೊತ್ತಾಯ್ತಂತೆ ಇಲ್ಲಿ ದೇವ್ರ ಮೂರ್ತಿ ಇದೆ ಅಂತ ಹೇಳಿ ಅಲ್ಲಿ ಟೆಂಪಲ್ ಬಿಲ್ಡ್ ಮಾಡಿರೋದಂತೆ. ಆ್ಯಂಡ್ ಇಲ್ಲಿ ಪ್ರತಿ ವರ್ಷವೂ ಪಾಂಗುಣಿ ಕೊಂಡಮ್ ಫೆಸ್ಟಿವಲ್ ನಡೆಯುತ್ತದೆ. ಅಲ್ಲಿ ಕೊಂಡ ಹಾರಿಸ್ತಾರೆ. ಅದು ಬಿಗ್ಗೆಸ್ಟ್ ಫೆಸ್ಟಿವಲ್, ಈ ಟೆಂಪಲಿನ ಬಿಗ್ಗೆಸ್ಟ್ ಫೆಸ್ಟಿವಲ್ ಅದು. ಇಷ್ಟು ಈ ಟೆಂಪಲಿನ ವಿಶೇಷತೆ. ತಿರುಪೂರಲ್ಲಿ ಟಿಫನ್ ನಿಲ್ಸಿದ್ದೀವಿ. ಇಲ್ಲಿ ಪೊಂಗಲ್ಲು ಇರುತ್ತೆ, ಮಸಾಲೆ ದೋಸೆ, ಪೂರಿ ಆ್ಯಂಡ್ ಆಮ್ಲೆಟ್ ಎಲ್ಲ ತಿಂತಾಯಿದ್ದೀವಿ. ಚೆನ್ನಾಗಿದೆ ಟೇಸ್ಟ್. ಪುಷ್ಕಲ್ ಏನು ತಿಂದ? ಪುಷ್ಕಲ್ ಏನು ತಿಂತಾನೆ ಇಲ್ಲ, ಬರೀ ಸ್ವಲ್ಪ ಟೇಸ್ಟ್ ಮಾಡೋದು ಮುಗಿಯೋದು. ಖಾರ ಏನೋ ಅವನಿಗೆ. ನಾವು ಕೇರಳ ರೀಚ್ ಆಗಿದ್ದೀವಿ. ಈಗ ಇದೆ ಕೇರಳ ಬಾರ್ಡರು, ಚೆಕ್ ಪೋಸ್ಟಲ್ಲಿದ್ದೀವಿ. ನಿಮಗೆ ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ ತೋರಿಸ್ತೀನಿ ನೋಡಿ. ಮರೆಯೂರು ಅಂತ ಒಂದು ಊರು ಬಂದಿದ್ದೀವಿ ನೋಡಿ. ಬೆಟ್ಟದ ಮೇಲೆ ನಿಮಗೇನು ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಫುಲ್ ಫಾಗ್. ಬೆಟ್ಟದ ಹತ್ರ ನೋಡಿ ಫಾಗು ಎಷ್ಟು ಸಖತ್ ಅನಿಸ್ತದಲ್ಲ. ಮುನ್ನಾರ್ಗೆ ಇನ್ನೂ 2 hours ಇದೆ ಜರ್ನಿ, ಬಟ್ ಸ್ಟಿಲ್ ಇದೇ ಪ್ಲೇಸೇ ಎಷ್ಟು ಸೂಪರ್ ಆಗಿದೆ. ಮುನ್ನಾರ್ ಹೆಂಗಿರುತ್ತೋ. ಸಿಟಿಯಿಂದ ಬಂದ್ವಲ್ಲ ಅವಾಗ ಎಷ್ಟು ಒಂಥರ ಶೆಕೆ ಫೀಲ್ ಆಗ್ತಿತ್ತು. ಈ ಕಾಡ್ ಒಳಗೆ ಬಂದಿದ ತಕ್ಷಣ ಒಳ್ಳೆ AC ಬಂದಂಗೆ ಆಗಿದೆ. ಎಷ್ಟು ತಣ್ಣಗೆ ಫೀಲ್ ಆಗ್ತಿದೆ ಅಲ್ಲ. ಹೌದು, ಎಲ್ಲ ಚೇಂಜ್ ಇದಕ್ಕಿದಂಗೆ. ಸ್ವಲ್ಪ ಶೀತ ಆಯ್ತು. ಹೌದಲ್ಲ, ನೋಡು ಆಯ್ತಾನೆ. ಅವನಿಗೂ ಈ ಕೋಲ್ಡ್ಗೆ ಶೀತ ಶುರುವಾಯಿತು. ನೇಸಿವಿ ಅಂತ ತೊಗೊಬೇಕು ಮೆಡಿಕಲಲ್ಲಿ. ನನ್ನ ಹತ್ರ ಒಂದು ನೇಸಲ್ ಡ್ರಾಪ್ಸ್ ಖಾಲಿಯಾಗಿತ್ತು, ಅಲ್ಲಿಂದ ತೊಗೊಂಬರೋದು ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಿನ್ನೆ ರಾತ್ರಿ ಇವ್ರು ಬರೋದು ಲೇಟ್ ಆಯಿತು. ನಿನ್ನೆ ಆ್ಯಕ್ಚುಲಿ ಎಷ್ಟೊಂದು ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ಇವ್ರ ಹತ್ರ ಮಾತಾಡಿಸ್ಬಾರ್ದು ಅಂತ ಚಾಲಿಟ್ಟು ಫ್ರೆಂಡ್ಸ್ ಜೊತೆ ಕೇಕ್ ಕಟಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಹೋಗ್ಲಿ ಪರವಾಗಿಲ್ಲ, ಹೆಂಡ್ತಿ ಮನೇಲಿ ಕಾಯ್ತಾಳೆ. ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಬೇಗ ಬರಬೇಕು ಅನ್ನೋದು ಗೊತ್ತಿಲ್ವಾ. ಬಟ್ ಇನ್ ರಿಯಲ್ ಐಸ್ ನಮಗೆ ಎಷ್ಟು ಬ್ಯೂಟ್ ಕಾಣಿಸ್ತಿದೆ ಅಂತಂದ್ರೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಇದು. ಸೂಪರ್. ಚಳಿ ಆಗ್ತಾ ಇದೆ, ಅದಕ್ಕೆ ಇವಾಗ ಸ್ವೆಟ್ರ ಮತ್ತೆ ಟೋಪಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದೀವಿ ನಾನು ನನ್ನ ಮಗ ಇಬ್ರು. ನನಗೆ ಬಿಟ್ಬೇಡ, ಇವ್ರು ಹಾಕೊಳ್ಳೋದಂತೆ. ಹಾಕೊಳ್ರಿ ನೀವು. ಇದು ಯಾವುದೋ ಲಾಕುಮ್ ಫಾಲ್ಸ್ ಅಂತೆ, ಅದು ನೋಡಕ್ ಬಂದಿದ್ದೀವಿ. 50 rupees ಈಚ್ ಫಾಲ್ಸ್ ನೋಡೋಕ್ಕೂ ಟಿಕೆಟ್ ತೊಗೋಬೇಕಂತೆ. ಟಿಕೆಟ್ ತೊಗೊಂಡ್ವಿ. ಫಾಲ್ಸ್ ನೋಡೋಕ್ಕೂ ಟಿಕೆಟ್ ತೊಗೋಬೇಕಾ? ಇದು ಯಾವ ಥರನಪ್ಪ?
ನಮ್ಮೂರಲ್ಲೆಲ್ಲ ಫಾಲ್ಸ್ ಎಲ್ಲ ಫ್ರೀ. 100 ಮೀಟರ್ಸ್ ದೂರ ಹೋದ್ರೆ ಫಾಲ್ಸ್ ಸಿಗುತ್ತಂತಪ್ಪ. ಫಾಲ್ಸ್ ಮಾತ್ರ ಸಕ್ಕತ್ತಾಗಿದೆ ನೋಡಿ, ಸೂಪರ್ ಆಗಿದೆ. ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ನಾವು ಇವಾಗ ಒಂದಷ್ಟು, ಚೆನ್ನಾಗಾಯಿತು, ತುಂಬ ಖುಷಿ. ನೇಚರ್ ಇಸ್ ವೆರಿ ಬ್ಯೂಟಿಫುಲ್. ಎಷ್ಟು ಫಾಸ್ಟಾಗಿ ಬರ್ತಿದೆಯಲ್ಲ ನದಿ, ನಾ ಮಾತಾಡ್ತಿರೋದು ಕೇಳಿಸ್ತಿದೆಯಲ್ಲ ಗೊತ್ತಾಗ್ತಿಲ್ಲ ನನಗೆ, ಬರೀ ನೀರಿನ ಶಬ್ದನೇ ಜಾಸ್ತಿ. ಆ್ಯಂಡ್ ಇಲ್ಲಿ ಬಾದಿಂಗ್ ಮಾಡೋಕ್ಕೆ ನಾಟ್ ಅಲೌಡ್, ಸೊ ಫಸ್ಟೇ ಹೇಳಿಬಿಟ್ರು ನಾಟ್ ಅಲೌಡ್ ಫಾರ್ ಬಾದಿಂಗ್ ಅಂತ. ಆ್ಯಂಡ್ ಇಟ್ ಈಸ್ ವೆರಿ ರಿಸ್ಕಿ ಆಲ್ಸೋ ಈ ಥರ ಫಾಲ್ಸಲ್ಲೆಲ್ಲ ಬಾದ್ ಮಾಡೋದು. ಬಟ್ ಎಂಜಾಯ್ಮೆಂಟ್ ಇರುತ್ತೆ, ಬಟ್ ಹುಷಾರಾಗಿ ಇರಬೇಕಲ್ಲ ಜನ, ಇಲ್ಲ ಅಪರೂಪ ಜನ ಎಲ್ಲ ಹುಷಾರಾಗಿರೋದಲ್ವ. ನೇಚರ್ನ ದೂರದಿಂದನೇ ಎಂಜಾಯ್ ಮಾಡಬೇಕು. ಇದು ಎರ್ವಾಕುಲಂ ನ್ಯಾಷನಲ್ ಪಾರ್ಕಿಗೆ ಸೇರ್ಕೊಳ್ಳುತ್ತೆ. ಲಕ್ಕೋಮ್ ವಾಟರ್ ಫಾಲ್ಸ್ ಅಂತೆ, ಮುನ್ನಾರು ಇದಕ್ಕೆ ಹೋಗೋ ಮುಂಚೆ ಹೋಟೆಲ್ಗೆ ಹೋಗೋ ಮುಂಚೆ ಒಂದು ವಾಟರ್ ಫಾಲ್ಸ್ ನೋಡಬೇಕು ಅಂತಿತ್ತು. ಸೊ ಒಂದು ವಾಟರ್ ಫಾಲ್ಸ್ ನೋಡ್ಲಿಕ್ಕೆ ಖುಷಿ ಆಯಿತು. ಆ್ಯಕ್ಚುಲಿ ಇನ್ನೊಂದು ಯಾವುದೋ ಇದೆ ಮುದ್ದು, ವಲೇರಾ ವಾಟರ್ ಫಾಲ್ಸ್ ಅಂತ ನಾವು ನೋಡಬೇಕಾಗಿತ್ತು. ಅದು ಕೊಚ್ಚಿನಿಂದ ಬರ್ಬೇಕಾದ್ರೆ ಸಿಕ್ತಿತ್ತು ನಮಗೆ, ನಾವು ಈ ಕಡೆಯಿಂದ ಬಂದ್ವಲ್ಲ. ಸೊ ನಮ್ಗೆ ಈ ಕೊಚ್ಚಿನಿಂದ ಹೋಗೋಣ. ನೋಡ ಕೊಚ್ಚಿನು ಇರೋದು. Guys, look at the beauty of this scenery. ಜರ್ನಿ ಮಾಡಿ ಸಾಕಾಯ್ತು. ಕಮ್ ಟು ಮುನ್ನಾರ್. ಇವಾಗ ಮುನ್ನಾರ್ ಸಿಟಿ ಒಳಗಿದ್ದೀವಿ. ನಮ್ಮ ಹೋಟೆಲ್ ವೈಬ್ ರೆಸಾರ್ಟ್ಸ್ ಅಂತ, ಆ ಹೋಟೆಲ್ಗೆ ಹೋಗೋಕ್ಕೆ ಇನ್ನು 17 ಕಿಲೋಮೀಟರ್ಸ್ ಇದೆ. 15 ಕಿಲೋಮೀಟರ್ಸ್, ನಾನು 17 ತೋರಿಸ್ತಿತ್ತು, 15 ಕಿಲೋಮೀಟರ್ಸ್ ಇದೆ. ಹೋಗೋಣ. ನೀರಿದೆಯಲ್ಲ ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಯಾರು ಅಲ್ಲಿ ಮಾಡಿದ್ರು. ಅದು ಇದು ಕಟ್ತಾ ಇದ್ರಲ್ವ ಪಕ್ಕದ್ದು, ಆಗಿದ್ದಲ್ಲ. ಎಂಥ ವ್ಯೂ ನೋಡು, ಸೂಪರ್ ವ್ಯೂ. ಎದುರುಗಡೆನೆ ವ್ಯಾಲಿ ನೋಡ್ಬೋದು. ನಮಸ್ತೆ, ಥ್ಯಾಂಕ್ ಯು, ನಮಸ್ತೆ. ಇವಾಗ ರಿಸೆಪ್ಷನಲ್ಲಿ ಹೋಗ್ಬಿಟ್ಟು ನಾವು ಚೆಕ್ ಇನ್ ಆಗಬೇಕಂತ ಅವಶ್ಯಕತೆ ಇಲ್ಲ, ಅವರೇ ಬಂದ್ಬಿಟ್ಟು ಇಲ್ಲಿ ನಮ್ಮ ಕಾರ್ಡ್ಸ್ ಎಲ್ಲ ಇಸ್ಕೊಂಡೋದ್ರು. ಸರ್ವಿಸ್ ತುಂಬ ಚೆನ್ನಾಗಿದೆ ಅನಿಸುತ್ತೆ, ನೋಡ್ತಾನೆ ಅಲ್ಲ. ಎಸ್, ಥ್ಯಾಂಕ್ ಯು. ಇಫ್ ಯು ಕೀಪ್ ಶ್ಯೂರ್ ಅಲ್ ಟೇಕ್. ಕಷಾಯ ಕೊಟ್ಟವ್ರೆ. ಇದು ಖರ್ಜೂರ ಜ್ಯೂಸ್ ಅಂದ್ಕೊಂಡೆ, ಒಂದು ಸ್ವಲ್ಪ ಕಷಾಯ ಥರ ಇದೆ.
ಕುಡಿತಾನಂತೆ ಕೊಡು. ಬೇಕಾ? ಇವನೇನು ಗೊತ್ತಾ, ನಾವೇನಾದ್ರು ಮಾಡಿಕೊಟ್ಟಿದ್ದು ಕುಡಿಯಲ್ಲ ಹಿಂಗೆ, ಯಾಕೆ ಕೊಟ್ಟರೆ ಬೇಕು. ಹ್ಞೂ Sir, on the breakfast timing is morning 7:30 to 10:30. And lunch time is 12:30 to 3:30. Dinner time is 7:30 to 10:30. And they have two swimming pools. One swimming pool is 52 floors, timing morning 7 to 7. And also another swimming pool is nearby the ground. It's 24 hours open. ರೂಮ್ ಒಳಗೆ ಬಂದ್ವಿ. ರೂಮ್ ಮಾತ್ರ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಖರ್ಜೂರ ತಿಂತಾರೆ. ಐರನ್ ಮಾಡ್ಕೋಬೋದು ನೋಡಿ, ಐರನ್ ಬಾಕ್ಸ್ ಎಲ್ಲ ಕಟ್ಟ, ಹ್ಯಾಂಗರ್ಸು. ಆಮೇಲೆ ಈ ಕಡೆ ತಿರ್ಗಿದ್ರೆ ಲಾಕರ್ ಇದೆ, ವೇಟ್ ಚೆಕ್ ಮಾಡ್ಕೋಬೋದು, ಸ್ಯಾನಿಟರಿ ಪ್ಯಾಡ್ಸ್ ಇದೆ, ವಾಶ್ರೂಮ್ ಸೂಪರ್ ಆಗಿದೆ. ಬೇರೆ ಹೋಟೆಲ್ ಎಲ್ಲ ನೋಡ್ತೀವಿ ಒಂಥರ ಜಂಗಲ್ ಥೀಮ್ಸ್ ಅಲ್ಲೆಲ್ಲ ಇತ್ತು, ಅದಕ್ಕೆ ನನಗೆ ಅದಿಷ್ಟ ಆಗಿಲ್ಲ. ಇದು ಸ್ವಲ್ಪ ಏಸ್ಥೆಟಿಕ್ ಆಗಿದೆ, ಚೆನ್ನಾಗಿ. ದೊಡ್ಡ ಮಿರರ್ ಇದೆ ನೋಡಿ. ನೋಡಿ ಇವರಿಬ್ರು ಆಲ್ರೆಡಿ ಕೂತ್ಕೊಂಡ್ಬಿಟ್ರು. ಓಹೋ, ಮಂಚದ ಮೇಲೆ ಮಲ್ಕೊಂಡೇ ಬಿಟ್ರು. ಅಷ್ಟು ಪುಷ್ಕಲೇ ಮಲ್ಕೊಂಡಿದ್ದು. ವ್ಯೂ ನೋಡಬೇಕು ಅಂತಂದರೆ ವಿ ಕ್ಯಾನ್ ಗೋ ಔಟ್ ಆ್ಯಕ್ಚುಲಿ. ಗೈಸ್ ಇಲ್ಲಿದೆ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಹೇಳಿದ್ನಲ್ಲ, ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲ, ಅದು ಬಾತ್ರೂಮ್ ಸ್ಲಿಪ್ಪರ್ ಅಂತೆ. ಓಪನ್ ಮಾಡಿದ್ರೆ ಪೇಪರ್ ಥರ ಸ್ಲಿಪ್ಪರ್. ಇಂಥ ಸ್ಲಿಪ್ಪರ್ ಯಾರು ನೋಡಿದ್ರ? ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಾತ್ರೂಮ್ಗೆ ಹಾಕೊಂಡು ಹೋಗೋಕೆ ಸ್ಲಿಪ್ಪರ್ ಬೇರೆ ಮಾಡಿ ಇಟ್ಟವ್ರೆ. ಏನೇನು ಕಾಸಿತ್ತು ಅಂತಂದ್ರೆ ಏನು ಬೇಕಾದ್ರೂ ಇರ್ತದೆ ಅನ್ನೋದಕ್ಕೆ ಇದೆ ಸಾಕ್ಷಿ. ನನ್ನ ಮಗ ನೋಡಿ, ಆಟ. ಲಂಚ್ ಟೈಮ್ ಆಗೋಗಿತ್ತು, 3:30ಗೆ ಕ್ಲೋಸ್ ಅಂತೆ. ಅದಕ್ಕೆ ನಾವು ಸ್ನ್ಯಾಕ್ಸ್ ಆರ್ಡರ್ ಮಾಡ್ಕೊಂಡ್ವಿ ಇನ್ ರೂಮ್ ಟೈಮ್. ಈ ಕಡೆ ಇಟ್ಬಿಡಿ, ಹೊಡೆದ ಆಮೇಲೆ ತಿನ್ನಿ. ಚಿತ್ರಾನ್ನ, ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ದೀವಿ. ರಾತ್ರಿ ಊಟ ಬೇಡ ನಮಗೆ, ಇದೇ ಆಗೋಯ್ತು. ಓಪನ್ ದಿಸ್ ಪ್ಲೀಸ್. ನೋಡಿ ನಾಟ ನೋಡಿ ಫುಲ್ ಕೊಚ್ಚಿ ಆಗ್ಬಿಟ್ಟೈತೆ ನನ್ನ ಮಗುಗೆ. ಗೈಸ್ ನೋಡಿದ್ರಲ್ಲ, ಇವತ್ತು ಬೆಳಗ್ಗೆಯಿಂದ ನಾವು ಎಷ್ಟು ಕಷ್ಟಪಟ್ಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿ ನೇಚರ್ ಎಲ್ಲ ನೋಡಿದ್ವಿ. ಆ್ಯಂಡ್ ತುಂಬ ಸುಸ್ತಾಯಿತು. 9 hours ಜರ್ನಿ ಮಾಡಿದ್ದೀವಿ. ತುಂಬ ಸುಸ್ತಾಗಿದೆ, ಹಾಗಾಗಿ ಇವಾಗ ರೆಸ್ಟ್ ಮಾಡೋದು. ಆ್ಯಂಡ್ ನಾಳಿನ ವ್ಲಾಗಲ್ಲಿ ನಿಮಗೆ ಬರ್ತ್ಡೇ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಂಡ್ ಎಲ್ಲೆಲ್ಲಿ ಹೋದ್ವಿ, ಕೇರಳನ ಯಾವ ಥರ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆ್ಯಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಒತ್ತಿ ಅಂತ ಹೇಳ್ತಾ. And signing off, your Mr. and Mrs. Bharat. Bye bye. Thank you. Bye bye.